ನಿಮ್ಮ ಲೈಫಲ್ಲಿ ನಿಮಗೆ ಪ್ರಾಬ್ಲಮ್ಸು ಡೈಲಿ ಬೇಕೇ ಬೇಕು ಅಂದರೆ ಗೋ ಫಾರ್ ಹಿಮಾಲಯನ್ ಐ ಟೆಲ್ ಯು. ಸೊ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ಇವತ್ತು ನನ್ನ ಗಾಡಿ ಹಿಮಾಲಯನ್ ಬಗ್ಗೆ ಒಂದು ಓನರ್ಶಿಪ್ ರಿವ್ಯೂ ಕೊಡೋಣ ಅಂತ. ನಾನು ಗಾಡಿ ತೊಗೊಂಡು ಸುಮಾರು 1 ಇಯರ್ ಆಗ್ತಾ ಬಂತು. ಮಾರ್ಚ್ 15th ಬಂದರೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಗಾಡಿ ಇವಾಗ ತನಕ 7,000 ಕಿಲೋಮೀಟರ್ಸ್ ಏನೋ ಓಡಿಸಿದ್ದೀನಿ. ನನಗೆ ಇವಾಗ ಒಂದು ರೈಟ್ ಟೈಮ್ ಅನಿಸ್ತು ಓನರ್ಶಿಪ್ ರಿವ್ಯೂ ಕೊಡೋಕ್ಕೆ. ಯಾಕಂದರೆ 1 ಇಯರಿಂದ ಓಡಿಸ್ತಾ ಇದ್ದೀನಿ ಗಾಡಿ. ಸೊ ಸುಮಾರು ರೈಡ್ಸ್ಗೆ ಹೋಗಿದ್ದೀನಿ, ಒಂದು 5 to 6 ರೈಡ್ಸ್ ಅಂತೂ ಆರಾಮಾಗಿ ಹೋಗಿದ್ದೀನಿ. ಎಲ್ಲ ಥರ ಟೆರೆನ್ಸಲ್ಲಿ ಓಡಿಸಿದ್ದೀನಿ, ಆಫ್ ರೋಡಲ್ಲಿ ಓಡಿಸಿದ್ದೀನಿ, ಹೈವೇದಲ್ಲಿ ಓಡಿಸಿದ್ದೀನಿ, ಆಮೇಲೆ ಮಳೇಲಿ ಕೂಡ ಓಡಿಸಿದ್ದೀನಿ. ಸೊ ಒಂದು ಐಡಿಯಾ ಇದೆ ಪರ್ಫಾರ್ಮೆನ್ಸ್ ಹೇಗಿದೆ ಹಿಮಾಲಯನ್ ಗಾಡಿದು ಅಂತ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಒಂದು ಪೋಸ್ಟ್ ಹಾಕಿದ್ದೆ, ಈ ಥರ ರಿವ್ಯೂ ವಿಡಿಯೋ ಬಿಡ್ತೀನಿ, ನಿಮ್ಗೇನೇ ಪ್ರಶ್ನೆ ಇದ್ರು ಕೇಳಿ ಅಂತ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ರಿಪ್ಲೈ ಮಾಡಿದ್ದೀರಾ. ಸೊ ಆ ಕ್ವಶನ್ಸು ಇಟ್ಕೊಂಡು ನೀವು ಕೇಳಿರೋ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಇವತ್ತು. ಫಸ್ಟ್ ಆಫ್ ಗಾಡಿ ಬಗ್ಗೆ ಮಾತಾಡೋಣ. ಗಾಡಿ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ವರ್ತ್ ಇದೆಯೋ ಇಲ್ವಾ ಬೈ ಮಾಡೋಕ್ಕೆ. ತುಂಬ ಜನದಿದೆ ಕ್ವಶನ್, ವರ್ತ್ ಇದೆಯಾ ಗುರು, ಅಷ್ಟೊಂದು ಕಾಸು ಕೊಟ್ಬಿಟ್ಟು ಬೈ ಮಾಡ್ಬೋದಾ ಹಿಮಾಲಯನ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಇವಾಗ ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಷ್ಟೊಂಥರ ಅಡ್ವೆಂಚರ್ ಗಾಡಿ ಮಾರ್ಕೆಟಲ್ಲಿ ಬರ್ತಾನೆ ಇದೆ. ಬೈ ದ ವೇ ಬನ್ನಿ ಗೈಸ್, ನಮ್ಮ ಗಾಡಿ ಬಗ್ಗೆ ಮಾತಾಡೋಣ. ಸೊ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಹೇಗೆ ಏನು ಅಂತ. ಸೊ ಲೆಟ್ಸ್ ಗೋ ಗೈಸ್. ನನಗೆ ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಿಕ್ಕಾಪಟ್ಟೆ ಇದೆ, ತುಂಬ ಇನ್ಫಾರ್ಮೇಷನ್ ಇದೆ, ತುಂಬ ಮಾತಾಡ್ಬೇಕನ್ಸುತ್ತೆ ಈ ಗಾಡಿ ಬಗ್ಗೆ ನನಗೆ. ಸೊ ಎಷ್ಟು ಲೆಂತ್ ವೀಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ, ಆದರೂ ಕೊನೆ ತನಕ ವೀಡಿಯೋ ನೋಡಿ ನಾನು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಓಡೋಮೀಟರ್ ನೋಡ್ಕೊಳ್ಳಿ, 7,000 ಕಿಲೋಮೀಟರ್ಸ್ ಆಗಿದೆ. ಆ್ಯಂಡ್ ಹಿಮಾಲಯನ್ ಬಗ್ಗೆ ಏನು ಹೇಳ್ಬೇಕು ಗುರು, ಡ್ಯುಯಲ್ ಪರ್ಪಸ್ ಸ್ಪೋರ್ಟ್ ಬೈಕ್ ಇದು. ಲೈಕ್ ನೀವು ಆನ್ ರೋಡು ಹೊಡಿಬೋದು, ಆಫ್ ರೋಡು ಹೊಡಿಬೋದು ಅಂತ ಗಾಡಿ. ಫಸ್ಟು ಈ ಗಾಡಿ ನೋಡಿದ್ರೆ ಎಲ್ಲರೂ ಕೇಳೋದು ಒಂದೇ, ಗುರು ಮೈಲೇಜ್ ಎಷ್ಟು ಅಂತ. ಸೊ ಈ ಗಾಡಿ ನಿಮಗೆ ಮೈಲೇಜ್ ಕೊಡೋದು 30 ಅಷ್ಟೇ. ನಿಮಗೆ ಕಂಪ್ನಿ ಕ್ಲೇಮ್ ಮಾಡುತ್ತೆ 32, 35. ಏನಿಲ್ಲ ಗುರು, ನಾನು ನಿಮಗೆ ಒಂದು ಮೈಲೇಜ್ ಟೆಸ್ಟ್ ಮಾಡಿದೆ ನೋಡಿ, ವಿಡಿಯೋ ಇದೆ ಐ ಕಾರ್ಡಲ್ಲಿ. 37 ಮೈಲೇಜ್ ಬಂತು. ಅದು ಹೆಂಗೆ ಬಂತು ದೇವ್ರನೇ ಗೊತ್ತಿಲ್ಲ. ಬಟ್ ನಾನು ರೈಡ್ಸ್ಗೆಲ್ಲ ಹೋಗ್ತೀನಲ್ಲ, ಆ್ಯಾವ್ರೇಜ್ ಮೈಲೇಜ್ ತೊಗೊಂಡ್ರೆ ನನಗೆ ಸಿಗೋದೆ 30 ಮೈಲೇಜು. ಇವಾಗ ನಾನು ಪ್ಯಾನಿಯರ್ಸ್ ಎಲ್ಲ ಹಾಕ್ಕೊಂಡು, ಸ್ಯಾಡಲ್ಸ್ ಎಲ್ಲ ಹಾಕ್ಕೊಂಡು ಓಡಿಸಿದ್ರೆ ಮೇ ಬಿ ಮೈಲೇಜ್ ಇನ್ನೂ ಡ್ರಾಪ್ ಆಗ್ಬೋದು. 28 ಅಂತೂ ಕೊಡುತ್ತೆ ಅನ್ಕೊತೀನಿ. ನಾನು ಯಾವುದೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ರು ನಾನೇನು ಕಿಲೋಮೀಟ್ರ್ ಕ್ಯಾಲ್ಕುಲೇಟ್ ಮಾಡ್ಕೊತೀನಲ್ಲ, ಸೊ ಕಿಲೋಮೀಟರ್ಸ್ ಡಿವೈಡೆಡ್ ಬೈ 30 ಕಿಲೋಮೀಟ್ರ್ ಇಷ್ಟು ಲೀಟ್ರ್ ಪೆಟ್ರೋಲ್ ಬೇಕು ಅನ್ಕೊತೀನೋ ಅಷ್ಟೇ ಲೀಟ್ರ್ ಪೆಟ್ರೋಲ್ ಹಿಡಿಯೋದು. ಇದೊಂದು ಹಿಮಾಲಯನ್ ಬಗ್ಗೆ. ಮೈಲೇಜು 30 ಕೊಡುತ್ತೆ. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಪರ್ಫಾರ್ಮೆನ್ಸು. ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಏಕ್ದಮ್ ಬಡಿಯಾ. ಹೆಂಗಂದರೆ ನೀವು ಆನ್ ರೋಡಲ್ಲಿ ಹೊಡೀರಿ, ಆಫ್ ರೋಡಲ್ಲಿ ಹೊಡೀರಿ, ಪರ್ಫಾರ್ಮೆನ್ಸು ಏನು ಡಿಫ್ರೆನ್ಸ್ ಆಗೋಲ್ಲ. ನೀವು ಆನ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ 120 ಮ್ಯಾಕ್ಸಿಮಮ್ 120 ಹೋಗ್ಬೋದು. 120 ಆದಮೇಲೆ ಗಾಡಿ ಹೋಗೋಕ್ಕೆ ಹತ್ಬಿಡುತ್ತೆ. ಆಗಲ್ಲ ಗುರು, 120ನ ಲಿಮಿಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಆಕ್ಸಿಲೇಟ್ರ್ ಎಷ್ಟೇ ಕೊಟ್ಟರು ಅದು 120 ಮೇಲೆ ಅದು ಕಡ್ಡಿ ಹೋಗಲ್ಲ. ಆ್ಯಂಡ್ 100 ಕಿಲೋಮೀಟರ್ಸ್ ಆದಮೇಲೆ ವೈಬ್ರೇಷನ್ಸ್ ಇದೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದ್ಯಾಟ್. ನಾನು ಮುಂಚೆ ಸ್ಟಾಕ್ ಹ್ಯಾಂಡಲ್ ಬಾರ್ ಹಾಕಿದ್ನಲ್ಲ, ಆವಾಗ ನನಗೆ 80 ಮೇಲೆ ವೈಬ್ರೇಷನ್ಸ್ ಜಾಸ್ತಿ ಬರ್ತಾಯಿತ್ತು. ವೆನ್ ಐ ಸ್ವಿಚ್ ಟು AOM ಅಂದರೆ ಆಟೋ ಮೋಟರ್ಸೈಕಲ್ ಹ್ಯಾಂಡಲ್ ಬಾರ್ ಯಾವಾಗ ಹಾಕೋಣೋ ಅವಾಗಿಂದ 120 ಆರಾಮಾಗಿ ಕ್ರೂಸ್ ಮಾಡ್ತೀನಿ. ಗ್ಲೌಸ್ ಹಾಕೊಂಡ್ರೆ ಗೊತ್ತಾಗಲ್ಲ, ಬಟ್ ವಿತೌಟ್ ಗ್ಲೌಸು 120ಲೆಲ್ಲ ಹೋದರೆ ವೈಬ್ರೇಷನ್ಸ್ ಬರುತ್ತೆ ಗಾಡೀಲಿ. ಮೇನ್ಲಿ ವೈಬ್ರೇಷನ್ಸ್ ಬರೋದು ಸ್ವಲ್ಪ ಹ್ಯಾಂಡಲ್ ಬರುತ್ತೆ, ಫುಟ್ ಪೆಗ್ಸಲ್ಲಿ ಒಂದು ಚೂರು ಬರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಮೇನ್ ಫ್ಯಾಕ್ಟರು ಬ್ರೇಕಿಂಗು. ಗಾಡಿ ಬ್ರೇಕ್ ಹೇಗೆ ಹೊಡಿಯುತ್ತೆ. ನನ್ನ ಹಿಮಾಲಯನ್ದು ಐ ವಿಲ್ ಟೆಲ್ ಯು, ಗಾಡಿ ಬ್ರೇಕ್ಸ್ ಇದೆ ಅಲ್ಲ, ಇಟ್ಸ್ ರಿಯಲಿ ನಾಟ್ ಗುಡ್ ಆ್ಯಕ್ಚುಲಿ. ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ ಬ್ರೇಕ್ಸು. ಏನೋ ತಕ್ಕ ಮಟ್ಟಿಗೆ ಹಿಡಿಯುತ್ತೆ. ಫ್ರಂಟ್ ಬ್ರೇಕ್ಸು ಚೆನ್ನಾಗಿದೆ. ನಾನು ಮ್ಯಾಕ್ಸಿಮಮ್ 70 to 80% ಯೂಸ್ ಮಾಡೋದು ಫ್ರಂಟ್ ಬ್ರೇಕ್ಸು. ಬ್ಯಾಕ್ ಬ್ರೇಕು ಒಂದು 20% ಯೂಸ್ ಮಾಡ್ತೀನಿ ಅಷ್ಟೇ. ನೋಡಿ ನಂದು ಸೌದಿದೆ ಬ್ರೇಕ್ ಫುಲ್ಲು. ಫ್ರಂಟ್ ಬ್ರೇಕ್ ಆಲ್ಮೋಸ್ಟ್ ಸೌದಿದೆ, ಬ್ಯಾಕ್ ಬ್ರೇಕ್ ಅಷ್ಟು ಸೌದಿಲ್ಲ. ಆ್ಯಂಡ್ ಇಂಜಿನ್ ಬ್ರೇಕಿಂಗು ಸಕ್ಕತ್ತಾಗಿದೆ. ನನಗೆ ಇಂಜಿನ್ ಬ್ರೇಕಿಂಗ್ ಇಷ್ಟ ಆಯಿತು. ಘಾಟ್ ಸೆಕ್ಷನಲ್ಲಾಗಲಿ ಆಫ್ ರೋಡಲ್ಲಿ ಇಂಜಿನ್ ಬ್ರೇಕಿಂಗ್ ಈಸ್ ವೆರಿ ಗುಡ್. ಇಂಜಿನ್ ಬ್ರೇಕಿಂಗ್ ಏನು ಅಂತ ಗೊತ್ತಿಲ್ಲ ಅಂದರೆ ನನಗೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಬಟ್ ಅಲ್ಲಿ ಟ್ರೈ. ಕ್ಲಚ್ನ ಬಿಡಬೇಕು, ಜಸ್ಟ್ ಆಕ್ಸಿಲೇಟ್ರ್ ಬಿಟ್ಟು ಕ್ಲಚ್ ಫುಲ್ ಬಿಟ್ಟರೆ ಅದು ಆಟೋಮೆಟಿಕ್ ಗಾಡಿ ಅಂತ ನಿಂತ್ಕೊಳ್ಳುತ್ತೆ. ಅಲ್ಲ ಫುಲ್ ಕಂಪ್ಲೀಟ್ ನಿಲ್ಲಲ್ಲ ಅಂದರೆ ಒಂದು ಸ್ವಲ್ಪ ಗಾಡಿ ಏನು ಚೈನ್ ಇರುತ್ತಲ್ಲ, ಇಟ್ ವೋಂಟ್ ಲೆಟ್ ಯುವರ್ ಬ್ಯಾಕ್ ವೀಲ್ ಟು ಬಿ ಫ್ರೀ. ದಟ್ ಈಸ್ ಕೈಂಡ್ ಆಫ್ ಇಂಜಿನ್ ಬ್ರೇಕಿಂಗ್. ಐ ಆಮ್ ವೆರಿ ಬ್ಯಾಡ್ ಅಟ್ ಎಕ್ಸ್ಪ್ಲನೇಷನ್, ವೆರಿ ಸಾರಿ. ಇಂಜಿನ್ ಬ್ರೇಕಿಂಗ್ ಗೂಗಲ್ ಮಾಡಿಬಿಡಿ ನಿಮಗೆ ನೀಟಾಗಿ ಗೊತ್ತಾಗೋಕ್ಕೆ. ಸೊ ಹಿಮಾಲಯನ್ ಇಂಜಿನ್ ಬ್ರೇಕಿಂಗ್ ಚೆನ್ನಾಗಿದೆ ಆ್ಯಂಡ್ ಫ್ರಂಟ್ ಬ್ರೇಕ್ಸ್ ಚೆನ್ನಾಗಿದೆ. ಬ್ಯಾಕ್ ಬ್ರೇಕ್ ಇಸ್ ಶಿಟ್. ಆ್ಯಂಡ್ ಗೈಸ್, ಹಿಮಾಲಯನ್ ಇನ್ನೊಂದು ಫೀಚರ್ ಏನು ಇಷ್ಟ ಆಯ್ತು ಅಂದರೆ, ಈ ಗಾಡೀಲಿ ನೀವು ಎಷ್ಟೇ ಲಗೇಜ್ ಮೌಂಟ್ ಮಾಡ್ಬೋದು. ಲೈಕ್ ನಿಮಗೆ ಫೆಸಿಲಿಟಿ ಜಾಸ್ತಿ, ಫೀಚರ್ಸ್ ಜಾಸ್ತಿ. ಹಂಗೆ ನೋಡಿದ್ರೆ ಇವಾಗ ನೋಡಿ, ನಾನು ಈ ಸ್ಯಾಡಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಆರಾಮ್ ಪ್ಯಾನಿಯರ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೋದು. ನೀವು ಅದೇ ಯಾವ್ದಾರೋ ಒಂದು ಸ್ಟ್ರೀಟ್ ಬೈಕ್ ತೊಗೊತೀರಾ, ಡ್ಯೂಕ್. ಇವಾಗ ಎಕ್ಸಾಂಪಲ್ ಅಷ್ಟೇ, ನೋ ಅಫೆನ್ಸ್ ಟು ಎನಿ ಅದರ್ ಬೈಕ್ಸ್. ಇವಾಗ ಡ್ಯೂಕ್ 200 ತೊಗೊಂಡ್ರೆ ಅದರಲ್ಲಿ ಲಗೇಜ್ ಸಿಸ್ಟಮ್ ಅಷ್ಟು ಈಸಿಯಾಗಿ ಮೌಂಟ್ ಮಾಡೋಕ್ಕಾಗಲ್ಲ ನೀವು. ಕರೆಕ್ಟ್, ಅದು ಹಿಂದ್ಗಡೆ ಸೀಟು ಒಂಥರ ಬರುತ್ತೆ. ಬಟ್ ಇದ್ರಲ್ಲಿ ಹಾಗಿಲ್ಲ, ಸೈಡ್ಗೆ ಸ್ಯಾಡಲ್ ಸ್ಟೇ ಕೊಡ್ತಾನೆ. ನೀವು ಈಸಿಯಾಗಿ ಇಲ್ಲಿ 2 ಕಡೆ ಪ್ಯಾನಿಯರ್ಸ್ ಹಾಕೋಬೋದು, ಇಲ್ಲಾಂದರೆ ಸ್ಯಾಡಲ್ ಬ್ಯಾಗ್ಸ್ ಬರುತ್ತೆ ಅದು ಹಾಕೋಬೋದು. ಮತ್ತು ಹಿಂದ್ಗಡೆ ಪ್ಯಾನಿಯರ್ ರ್ಯಾಕು ಕೊಡ್ತಾನೆ, ಅದ್ರ ಮೇಲೂ ಲಗೇಜ್ ಇಟ್ಕೋಬೋದು.
ಲೈಕ್ ನೀವು ಲಾಂಗ್ ಟೂರಿಂಗ್ ತೊಗೊಂಡೋದ್ರೆ ಗಾಡಿನ ತುಂಬ ಕಿಲೋಮೀಟರ್ಸ್ ಓಡಿಸ್ಬೋದು. ನನ್ನ ಫ್ರೆಂಡ್ ಹತ್ರ ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ 350X ಇದೆ ಅಲ್ಲ, ಅವನ ಗಾಡಿ ಒಂದು 100 ಕಿಲೋಮೀಟರ್ಸ್ ಆದಮೇಲೆ ಸ್ಟಾಲಿಂಗ್ ಇಶ್ಯೂ ಬರುತ್ತೆ. ಅಂದರೆ ಇಂಜಿನ್ ಫುಲ್ ಹೀಟ್ ಆಗಿರುತ್ತಲ್ಲ, ಗಾಡಿ ವಿಲ್ ಬಿ ಲೈಕ್ ಸಾಕು ಗುರು ಸ್ವಲ್ಪ ನಿಲ್ಸು ರೆಸ್ಟ್ ಕೊಡು ಅಂತ ಅವನು ಹೇಳುತ್ತೆ ಗಾಡಿ. ಬಟ್ ನನಗೆ ಆ ಥರ ಇಶ್ಯೂ ಯಾವತ್ತೂ ಫೇಸ್ ಆಗಿಲ್ಲ. ಆರಾಮ್ 100-150 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಚಚ್ಕೊಂಡು ಹೋದ್ರೂ ಹೋಯ್ತಾನೆ ಇರುತ್ತೆ ಗುರು ಗಾಡಿ. ಮ್ಯಾಕ್ಸಿಮಮ್ 100-150 ಓಡಿಸ್ಬೋದು. ನೀವು ಡೆಫಿನೆಟ್ಲಿ 150 ಕಿಲೋಮೀಟರ್ಸಿಗೆ ಒಂದ್ಸತಿ ಅಂತೂ ಬ್ರೇಕ್ ಕೊಡ್ತೀರಾ ಅಲ್ವಾ. ನಾನು ಇವಾಗ ತನಕ ಒಂದೇ ಸ್ಟ್ರೆಚ್ಚಲ್ಲಿ 120 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಗಾಡಿನ, ಎಲ್ಲೂ ನಿಂತ್ಕೊಂಡಿಲ್ಲ. ಏನು ಸ್ಟಾಲಿಂಗ್ ಇಶ್ಯೂಸು ಪವರ್ ಲ್ಯಾಗು ಏನೂ ಆಗಿಲ್ಲ ಅಂದ್ಕೊಳ್ಳಿ. ಇಟ್ಸ್ ವೆರಿ ಗುಡ್. ನನಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ದಾರೆ ಯೂಟ್ಯೂಬಲ್ಲಿ, ಬ್ರೋ ಪವರ್ ಲ್ಯಾಗ್ ಆಗುತ್ತೆ ಅದು ಇದು ಅಂತ. ನನಗೆ ಆ ಥರ ಏನೂ ಇಶ್ಯೂಸ್ ಬಂದಿಲ್ಲ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿ ಏನೂ ಆಗೋದಿಲ್ಲ. ಗೈಸ್, ನೀವು ಲಾಂಗ್ ಟೂರಿಂಗ್ ಮಾಡ್ತೀರಾ ಅಂದರೆ ಹಿಮಾಲಯನ್ ಈಸ್ ಕ್ರೇಜಿ ವೆಹಿಕಲ್. ಹಿಮಾಲಯನ್ ಒನ್ ಟೈಪ್ ಆಫ್ ಓಲ್ಡ್ ಸ್ಕೂಲ್ ವೆಹಿಕಲ್ ಇದ್ದಂಗೆ. ಹೆಂಗಂದರೆ ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಇರುತ್ತೆ, ಮತ್ತು ಬ್ರೇಕಿಂಗು ಸ್ವಲ್ಪ ಅಂದರೆ ಅಷ್ಟು ನೀಟಾಗಿ ಹಿಡಿಯಲ್ಲ. ಆ್ಯಂಡ್ ನೀವು ಕ್ಲಸ್ಟರೆಲ್ಲ ನೋಡ್ಬೋದು, ಒಂಥರ ಓಲ್ಡ್ ಸ್ಕೂಲ್ ಇದ್ದಂಗಿದೆ. ಇದು ರಾಯಲ್ ಎನ್ಫೀಲ್ಡ್ ಹಳೆ ಕಾಲದೆಲ್ಲ ಬರ್ತಿತ್ತಲ್ಲ, ಲೈಕ್ ಕ್ಲಾಸಿಕಲೆಲ್ಲ ಒಂದು ಸ್ವಲ್ಪ ಗಟ್ಟುಮುಟ್ಟು ಗಾಡಿ ಸ್ಟ್ರೆಂತ್ ಬಗ್ಗೆ ನೋಡಿದ್ರೆ ಎಲ್ಲ ಚೆನ್ನಾಗಿದೆ. ಲೈಕ್ ಬಿದ್ದರೆ ಏನೋ ಬೆಂಡ್ ಗಿಂಡ್ ಆಗೋದೇನು ಸೀನ್ ಇಲ್ಲ. ಫುಲ್ ಮೆಟಲ್ ಬಾಡಿ ಗಾಡಿ. ಲುಕ್ ಮಾತ್ರ ರಿಜಿಡ್ ಕ್ಲಾಸಿಕ್ ಬೋಲ್ಡ್ ಆಗಿದೆ. ಗಾಡಿದು ರೋಡ್ ಪ್ರೆಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೈ ದ ವೇ, ನೀವು ಹೈವೇಲಿ 120 ಕ್ರೂಸ್ ಮಾಡ್ಕೊಂಡೋದ್ರು ಗಾಡಿ ಒಂದು ಚೂರು ಶೇಕ್ ಆಗಲ್ಲ ಗೊತ್ತಾ, ನಿಮ್ಗೆ ಫೀಲೇ ಆಗಲ್ಲ. ಲೈಕ್ ಈ ಥರ ವಾಬಲ್ ಆಗೋದು. ಆ್ಯಂಡ್ 120 ಸ್ಪೀಡಲ್ಲಿ ನೀವು ಒಂದು ಚಿಕ್ಕ ಹಳ್ಳ ಇಳಿಸಿದ್ರು ಕೂಡ ನಿಮಗೆ ಫೀಲ್ ಆಗಲ್ಲ. ಲೈಕ್ ಆ ರೇಂಜಿಗಿದೆ. ಈ ಸಸ್ಪೆನ್ಷನ್ ಎಲ್ಲ ಕ್ರೇಜಿ. ಈ ಸಸ್ಪೆನ್ಷನ್ ಇದೆ ಅಲ್ಲ, ತುಂಬ ಲಾಂಗ್ ಸಸ್ಪೆನ್ಷನ್ಸ್ ಇದು, ಆಫ್ ರೋಡಿಂಗ್ ಅಂತಲೇ ಮಾಡಿರೋದು. ಆ್ಯಂಡ್ ನೀವು ಬ್ಯಾಡ್ ಪ್ಯಾಚಸಲ್ಲೂ ಓಡಿಸ್ಕೊಂಡು ಹೋಗ್ಬೋದು, ನಿಮ್ಗೆ ಅಷ್ಟು ಫೀಲ್ ಆಗಲ್ಲ. ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ಸ್ಕೂಟಿ ತೊಗೊಂಡೋಗಿದ್ದೆ, ತುಂಬ ವರ್ಸ್ಟ್ ಆಗಿತ್ತು ರೋಡ್ ಆಯಿತಾ. ಓಡಿಸ್ಕೊಂಡು ಹೋದೆ, ಫುಲ್ಲು ಜಂಪ್ ಮಾಡ್ತಾ ಇದ್ದೀನಿ ನಾನು. ನನಗೆ ಅವಾಗ ಅನಿಸ್ತು, ನನ್ನ ಹಿಮಾಲಯನ್ ಪರ್ಫಾರ್ಮೆನ್ಸ್ ಕ್ರೇಜಿ ಇದೆ ಆಫ್ ರೋಡಲ್ಲಿ ಅವ್ರ ಬ್ಯಾಡ್ ಪ್ಯಾಚಸಲ್ಲಿ ಅಂತ. ಇಂಡಿಯನ್ ರೋಡ್ಸಿಗೆ ನೀವು ನೋಡಿದ್ರೆ ಹಿಮಾಲಯನ್ ಈಸ್ ಕ್ರೇಜಿ. ಯಾಕಂದರೆ ಹಳ್ಳ ಗಿಳ್ಳ ಎಲ್ಲಾರ ಎತ್ತಾಕೊಂಡು ಹೋಗಿ ಒಂಚೂರು ಏನೂ ಆಗಲ್ಲ ಗುರು, ಬೆನ್ನೋ ಎಲ್ಲ ಇಶ್ಯೂ ಬರಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಮಾರ್ಕೆಟಲ್ಲಿ ಒಂದಷ್ಟು ಗಾಡಿಗಳಿದ್ದಾವೆ ಅಡ್ವೆಂಚರ್ ಗಾಡಿ. ಲೈಕ್ ಎಕ್ಸಾಂಪಲ್ KTM 390 ಅಡ್ವೆಂಚರ್. KTM 390 ಅಡ್ವೆಂಚರ್ದು ಏನು ಗೊತ್ತಾ, ಅದು ಸಸ್ಪೆನ್ಷನ್ ಇದೆ ಅಲ್ಲ, ಅದು ಹಾರ್ಡ್ ಬರುತ್ತೆ ಸ್ವಲ್ಪ. ಐ ಹ್ಯಾವ್ ಆ್ಯಕ್ಚುಲಿ ರಿಡನ್ ದ್ಯಾಟ್ ಬೈಕ್. ಸ್ವಲ್ಪ ಹಾರ್ಡ್ ಬರುತ್ತೆ ಸಸ್ಪೆನ್ಷನು. ಇದು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಸಸ್ಪೆನ್ಷನು. ಆ್ಯಂಡ್ KTM 390 ಅಡ್ವೆಂಚರ್ ಗೋಸ್ ಲೈಕ್ 140-150ಗೆಲ್ಲ ಹೋಗುತ್ತೆ ಗುರು, ಟಚ್ ಮಾಡುತ್ತೆ ಆರಾಮಾಗಿ. 140 ಕ್ರೂಸಿಂಗ್ ಸ್ಪೀಡ್ ಅದು ಹೈವೇದಲ್ಲಿ. ಬಟ್ ಹಿಮಾಲಯನ್ ಈಸ್ 120 ಕ್ರೂಸಿಂಗ್ ಸ್ಪೀಡ್. ನೀವೇ ಡಿಸೈಡ್ ಮಾಡಿ ಗೈಸ್, ನಿಮಗೆ ಇವಾಗ ಈ ಪರ್ಪಸ್ ಏನು. ಮೇನ್ಲಿ ನೀವೊಂದು ಗಾಡಿ ತೊಗೊತಾ ಇದ್ದೀರ ಅಂದರೆ ಪರ್ಪಸ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪರ್ಪಸ್ ಲಾಂಗ್ ಟ್ರಿಪ್ ಹೊಡಿಬೇಕಾ, ಅಥವಾ ನಾವು ಬೋತ್ ಸಿಟಿ ಕಮ್ಯೂಟು ಮತ್ತು ಲಾಂಗ್ ಟ್ರಿಪ್ಪು ಆಫ್ ರೋಡು, ಈ ಥರ ನಿಮ್ಗೆ ಏನೇನು ವೇರಿಯಂಟ್ಸ್ ಇರುತ್ತೆ ಅದ್ರ ಮೇಲೆ ನೀವು ಗಾಡಿನ ಚೂಸ್ ಮಾಡಿಬಿಟ್ಟು ಗಾಡಿ ತೊಗೋಬೇಕು. ತುಂಬ ಜನ ಕೇಳ್ತಿರ್ತೀರ, ಬ್ರೋ ಹಿಮಾಲಯನ್ ತೊಗೊಳ್ಳ, ಇಲ್ಲ KTM ಅಡ್ವೆಂಚರ್ 390 ತೊಗೊಳ್ಳ, ಎಕ್ಸ್ಪಲ್ಸ್ ತೊಗೊಳ್ಳ. ನಿನ್ನ ಪರ್ಪಸ್ ನೋಡು ಗುರು, ನಿಂಗೆ ಪರ್ಪಸ್ ಅದು ಇದೆಯಾ ತಗೋ. ನೀನು ಲಾಂಗ್ ಟ್ರಿಪ್ ಹೊಡಿತಾ ಹಿಮಾಲಯನ್ ತಗೋ. ಸಿಟಿಗೆ ಗೈಸ್ ಇನ್ನೊಂದು ಹೀಟಿಂಗ್ ಇಶ್ಯೂ. ಇಂಜಿನ್ ಹೀಟ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ವೆನ್ ಯು ಆರ್ ಗೋಯಿಂಗ್ ಆನ್ ಅ ಲಾಂಗ್ ರೈಡ್ ಒಂದು ಚೂರು ಹೀಟ್ ಫೀಲ್ ಆಗಲ್ಲ. ಯಾಕಂದರೆ ಯು ವಿಲ್ ಬಿ ಆನ್ ಅ ಹೈವೇ, ಅಲ್ಲಿ ಗಾಳಿ ಹೊಡಿತಾ ಇರುತ್ತೆ, ಹೀಟೆಲ್ಲ ಅದು ಕೂಲ್ ಡೌನ್ ಚೆನ್ನಾಗಾಗುತ್ತೆ. ಬಟ್ ನೀವು ಟ್ರಾಫಿಕಲ್ಲಿ ಓಡಿಸ್ತೀರಾ ಅಂದರೆ ಅಪ್ಪ ಫುಲ್ ಹೀಟ್ ಆಗಿಬಿಡುತ್ತೆ ಅದು ಇಂಜಿನು. ನಾನು ಮ್ಯಾಂಗ್ಳೂರ್ಗೆ ಹೋದಾಗ ಅದೇ ಹೇಳ್ತಾ ಇದ್ದೆ, ಫುಲ್ಲು ತೈಸೆಲ್ಲ ಊಷ್ಟಾಗಿಬಿಡುತ್ತೆ ನೀವು ಹಿಮಾಲಯನ್ ಸಿಟಿಲಿ ಓಡಿಸಿದ್ರೆ ಅಂತ. ದ್ಯಾಟ್ಸ್ 100% ಟ್ರೂ. ಸಿಟಿಗೆ ನೀವು ಹಿಮಾಲಯನ್ ತೊಗೊತೀರಾ ಅಂದರೆ ಪ್ಲೀಸ್ ಡೋಂಟ್ ಬೈ ಹಿಮಾಲಯನ್ ಫಾರ್ ಸಿಟಿ ಪರ್ಪಸ್. ನೀವು ಸಿಟಿಲಿ ಜಸ್ಟ್ 30% ಓಡಿಸ್ತೀನಿ, 70% ನಾನು ಲಾಂಗ್ ರೈಡ್ ಜೋಡಿತೀನಿ ಅಂದರೆ ತೊಗೊಳ್ಳಿ, ಹಾಗೇನಿಲ್ಲ. ಡೈಲಿ ಕಮ್ಯೂಟ್ ನೀವು ಹಿಮಾಲಯನಲ್ಲಿ ಮಾಡ್ತೀರಾ ಅಂದರೆ ತೊಗೋಬೇಡಿ. ಗಾಡಿ ಬೇಗ ಹಾಳಾಗುತ್ತೆ, ನಿಮಗೆ ಮೇಂಟೆನೆನ್ಸು ಸ್ವಲ್ಪ ಜಾಸ್ತಿ ಖರ್ಚು ಬಂದುಬಿಡುತ್ತೆ. ದಿಸ್ ಬೈಕ್ ಈಸ್ ಮೆಂಟ್ ಫಾರ್ ಲಾಂಗ್ ರೈಡ್ಸ್ ಬಡೀಸ್. 411cc ತೊಗೊಂಡು ನೀವು ಸಿಟಿಲಿ ಓಡಿಸ್ತೀರಾ, ಇಟ್ಸ್ ನಾಟ್ ರೈಟ್. ಆ್ಯಂಡ್ ಹಿಮಾಲಯನ್ ಅದು ಪರ್ಪಸ್ ಇಲ್ಲ ಹಿಮಾಲಯನ್ದು. ನೀವು ಆಫ್ ರೋಡಿಂಗ್ ಮಾಡಿ, ಲಾಂಗ್ ಟ್ರಿಪ್ ಹೊಡೀರಿ, ಎಷ್ಟು ಬೇಕಷ್ಟು ಲಗೇಜ್ ತುಂಬಿಸ್ಕೊಳ್ಳಿ, ಹೋಗಿ, ಏನೂ ಇಶ್ಯೂ ಇಲ್ಲ. ಬಟ್ ಪ್ಲೀಸ್ ಡೋಂಟ್ ಟೇಕ್ ಇಟ್ ಫಾರ್ ಸಿಟಿ ರೈಡ್ಸ್. ಐ ವಿಲ್ ರಿಪೀಟ್ ಅಗೇನ್. ಆ್ಯಂಡ್ ಗೈಸ್, ಹಿಮಾಲಯನ್ ಇನ್ನೊಂದು ಪ್ರೋ ಪಾಯಿಂಟ್ ಏನಂದರೆ, ಇವಾಗ ನೀವು ಪಿಲಿಯನ್ ಜೊತೆ ಓಡಿಸಿ ಇಲ್ಲ ಸೋಲೋ ಓಡಿಸಿ ಆಯಿತಾ, ಪವರ್ ಇದೆಲ್ಲ ಅದೇನು ಎಳ್ಕೊಂಡು ಹೋಗುತ್ತಾ ಗಾಡಿ, ಡಸಂಟ್ ವೇರಿ. ನೀವು ಪಿಲಿಯನ್ನ ಕುತ್ಕೊಂಡು ಓಡಿಸಿ, ನಿಮಗೆ ಫೀಲೇ ಆಗಲ್ಲ ಪಿಲಿಯನ್ ಇರೋದು. ಅಷ್ಟು ಸಕ್ಕತ್ತಾಗಿದೆ ಗುರು ಪರ್ಫಾರ್ಮೆನ್ಸು ಗಾಡಿದು. ನಾನು ನಿಮಗೆ ಹಿಮಾಲಯನ್ ತೊಗೊಳಕ್ಕೆ ಹೇಳ್ತಾ ಇಲ್ಲ, ಇಟ್ಸ್ ನಾಟ್ ಅ ಪ್ರಮೋಷನ್ ಆರ್ ಎನಿಥಿಂಗ್. ನನಗೆ ಫೀಲ್ ಆಗಿದ್ದು, ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ಪ್ರಾಬ್ಲಮ್ಸಿಗೆ ಬಂದರೆ ಹಿಮಾಲಯನಲ್ಲಿ ಸಿಕ್ಕಾಪಟ್ಟೆ ಮೈನರ್ ಪ್ರಾಬ್ಲಮ್ಸ್ ಇದೆ. ನಿಮ್ಮ ಲೈಫಲ್ಲಿ ನಿಮಗೆ ಪ್ರಾಬ್ಲಮ್ಸು ಡೈಲಿ ಬೇಕೇ ಬೇಕು ಅಂದರೆ ಗೋ ಫಾರ್ ಹಿಮಾಲಯನ್. ಐ ಟೆಲ್ ಯು,
ಫ್ರ್ಯಾಂಕ್ ಆಗಿ ಈ ಗಾಡೀಲಿ ಫ್ಯೂಯಲ್ ಇಂಜೆಕ್ಷನ್ ಫ್ಯೂಯಲ್ ಇಂಡಿಕೇಟರ್ ಪ್ರಾಬ್ಲಮ್ಸ್ ಇದೆ. ಆಮೇಲೆ ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ಸ್ವಿಂಗಮ್ದು ಪ್ರಾಬ್ಲಮ್ ಇತ್ತು, ಲೈಕ್ ಗ್ರೀಸಿಂಗ್ ಎಲ್ಲ ಕ್ಲೀನಾಗಿ ಮಾಡಿರಲಿಲ್ಲ. ಏನು ದೊಡ್ಡ ಪ್ರಾಬ್ಲಮ್ಸು ರಿಸಾಲ್ವ್ ಮಾಡೋಕ್ಕೆ ಆಗಲ್ಲ ಆ ಥರ ಪ್ರಾಬ್ಲಮ್ಸ್ ಅಲ್ಲ. ಇಟ್ಸ್ ಲೈಕ್ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸು. ಒಂದ್ಸತಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಬಂದರೆ ಕ್ಲಿಯರ್ ಆಗೋವಂಥ ಪ್ರಾಬ್ಲಮ್ಸು. ಗೈಸ್ ಇವಾಗ ಏನು ಮಾಡೋಣ ಅಂದರೆ, ನಾನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದ್ರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕ್ವೆಶನ್ಸ್ ಕೊಟ್ಟಿದ್ರಲ್ಲ, ಇವಾಗ ಆ ಕ್ವೆಶನ್ಸ್ ಎತ್ಕೊಂಡು ನಾನು ಆನ್ಸರ್ ಮಾಡ್ತೀನಿ ನಿಮಗೆ. ಸೊ ಇಟ್ಸ್ ಲೈಕ್ ಅ Q&A ಸೆಷನ್ ರೈಟ್ ನಾವು. ಮತ್ತೆ ಏನಾದರೂ ನನಗೆ ಗಾಡಿ ಬಗ್ಗೆ ಹೇಳಬೇಕನ್ಸಿದ್ರೆ ಐ ವಿಲ್ ಜಸ್ಟ್ ಪಿಕಪ್ ಮೈ ಕ್ಯಾಮ್ರಾ ಆ್ಯಂಡ್ ಐ ವಿಲ್ ಟೆಲ್ ಯು. ಫಾರ್ ನಾವು ನೋಡೋಣ ಏನೇನು ಕ್ವೆಶನ್ಸ್ ಕಳಿಸಿದ್ದೀರಾ ಅಂತ. ಹಿಮಾಲಯನ್ ಬೈಕ್ಸ್ಗೆ ಟ್ಯೂಬ್ಲೆಸ್ ಟೈರ್ ಇದೆಯಾ? ಹಾಂ ಬ್ರೋ, ಇನ್ನೊಂದು 2 ಟೈರ್ಸು ಟ್ಯೂಬ್ಲೆಸ್ ಟೈರ್ಸು. ಪಂಕ್ಚರ್ ಆದರೆ ನಿಮಗೆ ನೈಟ್ ಮೇರ್ ಅಂದ್ಕೊಳ್ಳಿ. ದೇವ್ರ ದಯೆಯಿಂದ ನನಗೆ ಇವಾಗ ತನಕ ಒಂದು ಪಂಕ್ಚರು ಆಗಿಲ್ಲ. ನಾನು ಇಷ್ಟು ದಿವಸ ಪಂಕ್ಚರ್ ಕಿಟ್ ಇಲ್ದಂಗೆ ಗಾಡಿ ಓಡಿಸ್ತಾ ಇದ್ದೆ, ಬಟ್ ಇವಾಗ ನಾನು ಪಂಕ್ಚರ್ ಕಿಟ್ ಇಟ್ಕೋತಾ ಇದ್ದೀನಿ. ಮ್ಯಾಂಗ್ಳೂರ್ ರೈಡಿಂದ ಐ ಆಮ್ ಕೀಪಿಂಗ್ ಪಂಕ್ಚರ್ ಕಿಟ್, ಒಂದು ಇನ್ಫ್ಲೇಟರ್ ಇಟ್ಕೋತೀನಿ ಮತ್ತು ಒಂದು ಪ್ಯಾಚಸ್ ಇಟ್ಕೊತೀನಿ ಆ್ಯಂಡ್ ಸೈಕಲ್ಗೆ ಇದಾಗ್ತಾರಲ್ಲ ಗಮ್ಮು, ಅದನ್ನು ಇಟ್ಕೊತೀನಿ. ಇನ್ ಕೇಸ್ ಏನಾದರೂ ಪಂಕ್ಚರ್ ಆಯಿತು ಫಾರೆಸ್ಟ್ ಗಿರೆಸ್ಟಲ್ಲಿ ಅಂತ ಐ ಜಸ್ಟ್ ಕೆಪ್ಟ್ ಇಟ್ ಇನ್ ಅನ್ ಎಮರ್ಜೆನ್ಸಿ. ಇದೊಂದು ಬಿಗ್ಗೆಸ್ಟ್ ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಟ್ಯೂಬ್ಲೆಸ್ ಟೈರ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಸ್ಪ್ರಾಕೆಟ್ಸ್ ಇದೆ ಅಲ್ಲ, ಸ್ಪ್ರಾಕೆಟ್ಸು ಆಫ್ ರೋಡಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ಅಲಾಯ್ ವೀಲ್ಸ್ ಇದ್ದರೆ ಅಕಸ್ಮಾತು ಅಲಾಯ್ ವೀಲ್ಸ್ ಏನು ಮಾಡುತ್ತೆ, ತುಂಬ ಹಾರ್ಡ್ ಇರುತ್ತೆ. ಅಕಸ್ಮಾತ್ ನೀವು ಗಾಡಿನ ಹಿಂಗೆ ಜಂಪ್ ಮಾಡಿಸಿ ಹಿಂಗೆ ಇಳಿಸಿದ್ರೆ ದೇರ್ ಇಸ್ ಚಾನ್ಸಸ್ ಆಫ್ ಬ್ರೇಕಿಂಗ್ ಆಫ್ ಅಲಾಯ್ ವೀಲ್ಸ್ ಮುರಿಯೋ ಚಾನ್ಸಸ್ ಇರುತ್ತೆ. ಬಟ್ ಸ್ಪ್ರಾಕೆಟ್ಸಲ್ಲಿ ಹಂಗಿಲ್ಲ. ಮತ್ತು ಇನ್ನೂ ಸಸ್ಪೆನ್ಷನ್ ಎಲ್ಲ ಸ್ಮೂತ್ ಆಗಿಬಿಡುತ್ತೆ ಸ್ಪ್ರಾಕೆಟ್ಸ್ ಇದ್ದರೆ. ಸ್ಪ್ರಾಕೆಟ್ಸ್ ಆರ್ ಫ್ಲೆಕ್ಸಿಬಲ್, ಅಲಾಯ್ ವೀಲ್ಸ್ ಫ್ಲೆಕ್ಸಿಬಲ್ ಇರೋಲ್ಲ, ಫುಲ್ ರಿಜಿಡ್ಡಾಗಿರುತ್ತೆ. ಇದೊಂದು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಆ್ಯಂಡ್ ನೀವು ಪಂಕ್ಚರ್ಗೆ ಕಂಪೇರ್ ಮಾಡಿದ್ರೆ ಟ್ಯೂಬ್ಲೆಸ್ ಟೈರ್ಸು ಈಸ್ ವೆರಿ ಗುಡ್. ಜಸ್ಟ್ ಒಂದು ಪಂಕ್ಚರ್ ಹಿಂಗೆ ಹೋಲ್ ಮಾಡಿಬಿಟ್ಟು ಹಿಂಗೆ ಎತ್ತಿದ್ರೆ ಪಂಕ್ಚರ್ ಈಸ್ ಫಿಕ್ಸ್ಡ್. ಆದರೆ ಟ್ಯೂಬ್ ಟೈರಲ್ಲಿ ಹಾಗಿಲ್ಲ. ನೀವು ಟ್ಯೂಬೆಲ್ಲ ತೆಗ್ದು ಅದು ತುಂಬ ರಾಮಾಯಣ, ಒನ್ ಅವರೇ ವೇಸ್ಟ್ ಆಗಿಬಿಡುತ್ತೆ. ನೀವೇ ಪಂಕ್ಚರ್ ಆಗ್ತೀರಾ ಅಂದರು. ಸೊ ಹಿಂಗಿದೆ. ಇಟ್ಸ್ ಅ ಡಿಸಡ್ವಾಂಟೇಜ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅನ್ ಅಡ್ವಾಂಟೇಜ್ ಆಫ್ ಟ್ಯೂಬ್ಲೆಸ್ ಟೈರ್ ಬಿಕಾಸ್ ಆಫ್ ದ ಸ್ಪ್ರಾಕೆಟ್ಸ್. ಆಫ್ ರೋಡಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಹಿಮಾಲಯನ್ ಬೆಟರ್, ಜಾವಾ SD ಬೆಟರ್? ಗೈಸ್ ನೋಡಿ, ನಾನು SD ಓಡಿಸಿದ್ದು ಜಸ್ಟ್ 1 or 2 kilometers ಓಡಿಸ್ಕೊಂಬಂದೆ ಅಷ್ಟೇ. ನಾನು ಅಬ್ಸರ್ವ್ ಮಾಡಿದ ಡಿಫ್ರೆನ್ಸಸ್ ಏನಂದರೆ, ಒಂದು 6th ಗೇರ್ ಇದೆ. 6th ಗೇರ್ ಇರೋದ್ರಿಂದ ಕ್ರೂಸಿಂಗ್ ಮಾತ್ರ ಕ್ರೇಜಿ, ನೀವು ಆರಾಮ್ ದೂರ ತನಕ ಹೋಗ್ಬೋದು. ಆ್ಯಂಡ್ ಟಾಪ್ ಸ್ಪೀಡೆಲ್ಲ ಟೆಸ್ಟ್ ಮಾಡೋಕ್ಕಾಗಿಲ್ಲ, ನಾನು ಸಿಟಿ ಲಿಮಿಟ್ಸಲ್ಲಿದ್ದೆ. ಸೊ ನನಗೆ SD ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆ್ಯಂಡ್ ಬ್ರೇಕಿಂಗು ಚೆನ್ನಾಗಿತ್ತು SDದು, ನಾನು ಬ್ರೇಕ್ ಏನು ಹಿಡಿದೆ. ಪವರಿಗೆ ಕಂಪೇರ್ ಮಾಡಿದ್ರೆ ಹಿಮಾಲಯನ್ ಪವರ್ ಚೆನ್ನಾಗಿದೆ, SDದು ಅಷ್ಟು ಚೆನ್ನಾಗಿ ಅನಿಸಿಲ್ಲ ನನಗೆ ಪವರು. ಓವರ್ ಆಲ್ ಪರ್ಫಾರ್ಮೆನ್ಸ್ ನನಗೆ ಗೊತ್ತಿಲ್ಲ SD ಬಗ್ಗೆ, ನನಗೆ ಗೊತ್ತಿಲ್ದಿರೋದ್ರ ಬಗ್ಗೆ ನಾನು ಮಾತಾಡೋಲ್ಲ. ಸೊ SD ಒಂದ್ಸತಿ ಯಾವಾಗನೋ ತೊಗೊಂಡು ಹೋಗ್ತೀನಿ ಲಾಂಗ್ ರೈಡು, ಆಪರ್ಚುನಿಟಿ ಸಿಕ್ಕಿದ್ರೆ. ಹಂಗೇನಾರು ಇದ್ದರೆ ಅದಾದಮೇಲೆ ನಾನು SDದು ಪಕ್ಕಾ ಪ್ಯೂರ್ ರಿವ್ಯೂ ಕೊಡ್ತೀನಿ. ಅಲ್ಲಿ ತನಕ ತೊಗೊಂಡೋಗಿ ಗೈಸ್. ಹಿಮಾಲಯನ್ನು ಮತ್ತು SD ಎರಡೂ ಟೆಸ್ಟ್ ರೈಡ್ ಮಾಡಿ, ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಡಿಡ್ ಯು ಫೇಸ್ ಎನಿ ಕಾನ್ಸೆಟ್ ಇಶ್ಯೂ? ಆ್ಯಕ್ಚುಲಿ ಕಾನ್ಸೆಟ್ ಇಶ್ಯೂ 2021 ಮಾಡಲಲ್ಲಿ ಇಲ್ಲ. ಕಾನ್ಸೆಟ್ ಇಶ್ಯೂ ಪ್ರೀವಿಯಸ್ ಮಾಡಲ್ಸಲ್ಲಿತ್ತು. ನಂದು 2021 ಮಾಡಲ್ ಇರೋದ್ರಿಂದ ನನಗೇನು ಕಾನ್ಸೆಟ್ ಇಶ್ಯೂ ಬಂದಿಲ್ಲ. ನನಗೆ ಇಶ್ಯೂ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಚಿಕ್ಕ ಟ್ಯಾಗ್ ಇತ್ತಲ್ಲ, ಆ ಟ್ಯಾಗು ಅಲ್ಲಿ ನಂಬರ್ ಪ್ಲೇಟಿಗೆ ಸರ್ಸಿ ಅದು ಸರ್ ಅಂತ ಸೌಂಡ್ ಬರ್ತಾಯಿದ್ದು. ಅದನ್ನು ಕಟ್ ಮಾಡಿದ್ರು ಸರಿ ಹೋಯ್ತದು. ಬಟ್ ನಾನು ಗ್ರೀಸಿಂಗ್ ಮಾಡಿಸ್ಬೇಕು ಕಾನ್ಸೆಟ್ನ. ಆ್ಯಕ್ಚುಲಿ 10,000 kilometer ಒಂದ್ಸತಿ ಕಾನ್ಸೆಟ್ಟು ಮತ್ತು ಅದು ಕೆಳಗಡೆ ಏನೇನು ಇರುತ್ತಲ್ಲ ನಿಮ್ಮ ಸಸ್ಪೆನ್ಷನು ಅದೆಲ್ಲ ತಗ್ಸಿ ಗ್ರೀಸ್ ಮಾಡಿಸ್ಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ. ಇವಾಗ ನಂದು ಯಾವಾಗ 3rd ಸರ್ವಿಸ್ ಬರುತ್ತೆ, ಆ್ಯಕ್ಚುಲಿ 1 year ಆಗಿದೆ ಅಲ್ಲ, ಐ ಹ್ಯಾವ್ ಟು ಟೇಕ್ ಮೈ ಬೈಕ್ ಫಾರ್ 3rd ಸರ್ವಿಸ್. ಅಲ್ಲಿ ನಾನು ಕಾನ್ಸೆಟ್ನ ತೆಗ್ಸ್ಬಿಟ್ಟು ಗ್ರೀಸೆಲ್ಲ ನೀಟಾಗಿ ಮಾಡಿಸ್ತೀನಿ. ಇದು ಮೇಂಟೆನೆನ್ಸು. ಕಾನ್ಸೆಟ್ದೇನು ಇಶ್ಯೂ ಇಲ್ಲ 2021 ಮಾಡಲಿಂದ. ಗೇರ್ ಶಿಫ್ಟ್ ಬಿಕಮ್ಸ್ ಹಾರ್ಡ್ ಆರ್ ಸೇಮ್? ಗೈಸ್, ಗೇರ್ ಶಿಫ್ಟು ಡಿಪೆಂಡ್ಸ್ ಆನ್ ಯುವರ್ ಬೈಕ್ ಆ್ಯಕ್ಚುಲಿ. ಲೈಕ್ ನಾನು ಯಾವಾಗ ಆಯಿಲ್ ಚೇಂಜ್ ಮಾಡಿದ್ನಲ್ಲ, ಮುಂಚೆ ರಾಯಲ್ ಎನ್ಫೀಲ್ಡ್ ಆಯಿಲ್ ಹಾಕಿದ್ರು 500 kilometers ಇದ್ದಾಗ. ಆಮೇಲೆ ನಾನು 3000 kilometersಗೆ ಮಾಟ್ಯೂಲಿಗೆ ಚೇಂಜ್ ಮಾಡಿಸಿದೆ. ನಾನು ಯಾವಾಗ ಮಾಟ್ಯೂಲಿಂದ ಹಾಕ್ಸ್ತಾ ಇದ್ದೀನಿ ಅವಾಗಿಂದ ನನಗೆ ಗೇರ್ ಇಶ್ಯೂ ಪ್ರಾಬ್ಲಮ್ ಇಲ್ಲ. ಬಟ್ ಗೇರ್ ಸ್ವಲ್ಪ ಹಾರ್ಡ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಕಂಪ್ಯಾರಿಟಿವ್ಲಿ ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಇದೆ, ಬಟ್ ಯೂಸ್ ಟು ಆಗಿಬಿಡ್ತಾರೆ ಗೈಸ್. ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಟ್ ಆಲ್. ಸ್ಟಾಕ್ ಟೈರ್ ಲೈಫ್, ನಾನು ಇವಾಗ ಓಡಿಸಿ 7000 kilometers ಆಯಿತು. ನಂದು ಸ್ಟಾಕ್ ಟೈರ್ ಎಷ್ಟು ಉಜ್ಜೋಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ಊಸ್ಟಾಗಿದೆ ಸ್ಟಾಕ್ ಟೈರ್ಸು. ನನ್ನ ಪ್ರಕಾರ ಇನ್ನೂ 1000-2000 ನೋಡಿ, ಇಷ್ಟು ಊಸ್ಟಾಗಿದೆ ಸ್ಟಾಕ್ ಟೈರ್ಸು. ನನ್ನ ಪ್ರಕಾರ ಇನ್ನೂ 1000-2000 kilometer ಬರಬೇಕು. ಅದು ಯಾವಾಗ ಫುಲ್ಲು ಉಜ್ಜೋಗ್ಬಿಟ್ಟು ಫ್ಲ್ಯಾಟ್ ಆಗುತ್ತೋ ಆವಾಗಲೇ ನಾನು ಚೇಂಜ್ ಮಾಡಿಸೋದು. ಗೈಸ್, ನೆಕ್ಸ್ಟು ಮೈಲೇಜ್ ಡ್ರಾಪು. ನಿಮ್ಮ ಗಾಡಿ ಮೈಲೇಜ್ ಡ್ರಾಪ್ ಆಗೋದು ನೀವು ತುಂಬ ಸಿಟಿಯಲ್ಲಿ ಓಡಿಸ್ತೀರಾ ಅಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಡೋಂಟ್ ರೈಡ್ ಟೂ ಮಚ್ ಇನ್ ದ ಸಿಟಿ.
ಟ್ರಾಫಿಕ್, ಎಸ್ಪೆಷಲಿ ಟ್ರಾಫಿಕ್, ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಬ್ರೋ ನೀವು 1 year ಓಡಿಸಿರೋ ಎಕ್ಸ್ಪೀರಿಯನ್ಸ್ ಇದೆ, ನೀವು ನಿಮ್ಮ ಬೈಕ್ಗೆ ಸುಮಾರು ಚೇಂಜಸ್ ಮಾಡಿದ್ದೀರಾ, ಅದರಿಂದ ಏನಾದರೂ ಮೈಲೇಜ್ಗೆ ಎಫೆಕ್ಟ್ ಆಗಿದೆಯಾ? ಇಲ್ಲ ಬ್ರೋ, ಅದರಿಂದ ಏನೂ ಮೈಲೇಜ್ಗೆ ಎಫೆಕ್ಟ್ ಆಗಿಲ್ಲ. ಆ್ಯಂಡ್ ಇನ್ನೊಂದು ಇಂಜಿನ್ ಆಯಿಲು ಚೇಂಜ್ ಮಾಡಿಸಿದ್ದೀನಿ ಗೈಸ್. ಬೆಸ್ಟ್ ಇಂಜಿನ್ ಆಯಿಲ್ ಸಜೆಸ್ಟ್ ಮಾಡ್ತೀನಿ, ಗೋ ಫಾರ್ ಮೋಟ್ಯೂಲ್ ಇಂಜಿನ್ ಆಯಿಲ್ಗೆ ಹೋಗಿ. ಇಲ್ಲಿ ಇಕ್ವಿಮಾಲಿಗೆ ಏನೂ ಬೇಡ, ಸುಮ್ಮನೆ ಕಾಸ್ಟ್ ಜಾಸ್ತಿ. ನಾನು ಸುಮ್ಮನೆ ಸ್ಪೆಂಡ್ ಮಾಡಿಬಿಟ್ಟೆ ಅಮೌಂಟ್ನ ಹೇಗಿರುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಮೋಟ್ಯೂಲ್ ಇಸ್ ಅ ಗುಡ್ ಗೋ ವಿತ್ ಮೋಟ್ಯೂಲ್ ಆಯಿಲ್. ನಿಮಗೆ ಹಿಮಾಲಯನ್ ಮತ್ತು KTM ಅಡ್ವೆಂಚರ್ ಬೈಕ್ ಇದೆ ಅಲ್ಲ, ಯಾವ್ದು ಒಳ್ಳೇದು ಅನಿಸುತ್ತೆ ನಿಮ್ಮ ಪ್ರಕಾರ? ಬ್ರೋ ನನ್ನ ಪ್ರಕಾರ ನಿಮ್ಗೆ ಹತ್ರ ಕಾಸ್ಟ್ ಜಾಸ್ತಿ ಇದೆ ಅಂದರೆ ಗೋ ಫಾರ್ KTM 390 ಅಡ್ವೆಂಚರ್. ಬಿಕಾಸ್ ಅದಕ್ಕೂ ಡಿಫ್ರೆನ್ಸ್ ಬಂದ್ಬಿಟ್ಟು 1 lakh rupees ಇದೆ. ಇದು 2.8 ಆಗುತ್ತೆ, ಅದು 3.8 3.9 ಆಗುತ್ತೆ. 1 lakh rupees ಡಿಫ್ರೆನ್ಸ್ ಇದೆ. ಅದು ಆ ಬೈಕ್ ಆದರೆ ನಿಮಗೆ ಟೆಕ್ ಫೀಚರು ಮತ್ತು ಸ್ಪೆಸಿಫಿಕೇಷನ್ಸು ಕ್ರೇಜಿಯಾಗಿದೆ. ಅದು ಕನ್ಸೋಲ್ ಆಗಲಿ, ಅದು ಏನೇನು ಎಲ್ಲ ಚೆನ್ನಾಗಿದೆ ಗುರು ಬೈಕಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ಕ್ರೂಸಿಂಗ್ ಸ್ಪೀಡು ಕ್ರೇಜಿ ಇದೆ, 140-150 ಕ್ರೂಸಿಂಗ್ ಸ್ಪೀಡ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಮೋರ್ ಮನಿ ಪ್ಲೀಸ್ ಗೋ ಫಾರ್ KTM 390 ಅಡ್ವೆಂಚರ್. ಇಫ್ ಯು ಆರ್ ಇನ್ ಬಜೆಟ್ ಗೋ ಫಾರ್ ಹಿಮಾಲಯನ್, ಇಟ್ಸ್ ದ ಬೆಸ್ಟ್ ಬೈಕ್ ಇನ್ ಬಜೆಟ್ ಸೆಗ್ಮೆಂಟ್. ಆಫ್ ರೋಡ್ ಬೈಕ್ ಬೇಕು ಅಂದರೆ ಎಷ್ಟೋ ಜನ ಹತ್ರ ಯಾವ ಬೈಕ್ ಬೆಸ್ಟ್ ಅಂದರೆ ಫಸ್ಟ್ ಬರೋದೇ ಹಿಮಾಲಯನ್. ಅದ್ಯಾಕೆ ಅಂತ ಹೇಳ್ತೀರಾ ಬ್ರೋ? ಏನನ್ಸುತ್ತೆ, ಹಿಮಾಲಯನ್ ಏನಕ್ಕೆ ಬೆಸ್ಟ್ ಅಂದರೆ ಈ ಬೈಕ್ ಬಂದ್ಬಿಟ್ಟು ಆಫ್ ರೋಡಲ್ಲಿ ಟಾರ್ಕ್ ಪರ್ಫಾರ್ಮೆನ್ಸ್ ಕ್ರೇಜಿ ಆಗಿದೆ. ಲೈಕ್ ನೀವು ಏನು ಆಕ್ಸಿಲೇಟ್ರ್ ಕೊಡ್ತೀರಲ್ಲ, ಗಾಡಿ ಎಳ್ಕೊಂಡು ಹೋಗುತ್ತೆ ಹಾಗೆ. ಎಷ್ಟೇ ಸ್ಟೀಪ್ ಇರಲಿ ಗಾಡಿ ಅದು ತಡ್ಕೊಳ್ಳುತ್ತೆ ಗಾಡಿ. ಬಟ್ ಬೇರೆ ಬೈಕ್ಸ್ ಹಂಗಲ್ಲ, ಸ್ವಲ್ಪ ತೊಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ. ಲೈಕ್ ತುಂಬ ಆಕ್ಸಿಲೇಟ್ರ್ ಕೊಡಬೇಕಿಲ್ಲ, ಕ್ಲಚ್ಚಲ್ಲಿ ಏನೋ ವೇರಿಯೇಷನ್ ಮಾಡಬೇಕು. ಇದು ಹಂಗಿಲ್ಲ, ಫಸ್ಟ್ ಗೇರ್ಗೆ ಹಾಕಿ ಸ್ವಲ್ಪ ಕ್ಲಚ್ ಬಿಟ್ಟು ಆಕ್ಸಿಲೇಟ್ರ್ ಕೊಟ್ಟರೆ ಗುಮ್ ಅಂತ ಹೋಗುತ್ತೆ ಸ್ಟೀಪ್ ಮೇಲೆ. ಆ್ಯಂಡ್ ನಿಮಗೆ ಪರ್ಟಿಕ್ಯುಲರ್ಲಿ ಆಫ್ ರೋಡ್ ಗಾಡಿ ಬೇಕಂದರೆ ಗೋ ಫಾರ್ ಎಕ್ಸ್ಪಲ್ಸು ಹೈವೇಲ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಜಸ್ಟ್ ನಿಮಗೆ ಆಫ್ ರೋಡ್ಗೆ ಒಂದು ಗಾಡಿ ಬೇಕಂದರೆ ಗೋ ಫಾರ್ ಎಕ್ಸ್ಪಲ್ಸ್. ಹೀಟಿಂಗ್ ಇಶ್ಯೂಸ್ ನಾನು ಹೇಳ್ದಂಗೆ ಹೀಟಿಂಗ್ ಇಶ್ಯೂಸ್ ಇದೆ. ಲೈಕ್ ಇಂಜಿನಲ್ಲಿ ನೀವು ಟ್ರಾಫಿಕಲ್ಲಿ ತುಂಬ ಓಡಿಸಿದ್ರೆ ಹೀಟಿಂಗ್ ಇಶ್ಯೂ ನಿಮಗೆ ಗೊತ್ತಾಗುತ್ತೆ. ಇಂಜಿನ್ ತುಂಬ ಹೀಟ್ ಆದರೆ ಪವರ್ ಲ್ಯಾಗು, ಪವರ್ ಸ್ಟಾಲು ಎಲ್ಲ ಆಗುತ್ತೆ. ನಿಮಗೆ ಟ್ರಾಫಿಕಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದಷ್ಟು ಜನ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಹೇಳಿದ್ದೀರಲ್ವಾ, ಪವರ್ ಲ್ಯಾಗು, ಪವರ್ ಸ್ಟಾಲ್ ಮೇ ಬಿ ನೀವು ತುಂಬ ಟ್ರಾಫಿಕಲ್ಲಿ ಓಡಿಸಿದಾಗ ಹಾಗೆ ಫೀಲ್ ಆಗಿರುತ್ತೆ. ಬಟ್ ಲಾಂಗ್ ರನ್ನಲ್ಲಿ ಏನೂ ಇಶ್ಯೂ ಇಲ್ಲ. ಲಾಂಗ್ ರೈಡ್ ತೊಗೊಂಡೋದಾಗ ಆ ಥರ ಏನೂ ಪ್ರಾಬ್ಲಮ್ಸ್ ಬರೋಲ್ಲ. ಆ್ಯಂಡ್ ಇನ್ನೊಂದು ಹಿಮಾಲಯನ್ ಮೇಂಟೆನೆನ್ಸ್ ಬಗ್ಗೆ ಕೇಳಿದ್ದೀರಾ. ಹಿಮಾಲಯನ್ ಮೇಂಟೆನೆನ್ಸು ಇಟ್ಸ್ ನಾಟ್ ವೆರಿ ಕಾಸ್ಟ್ಲಿ ಆ್ಯಕ್ಚುಲಿ ಕಂಪೇರಿಂಗ್ ಟು ಅದರ್ ಬೈಕ್ಸ್. ಹಿಮಾಲಯನ್ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆನೇ, ಸರ್ವಿಸ್ ಕಾಸ್ಟು ಜಾಸ್ತಿ ಇಲ್ಲ. ಲೈಕ್ ಫಸ್ಟ್ 4 ಸರ್ವಿಸ್ ಫ್ರೀ ಸಿಗುತ್ತೆ ನಿಮಗೆ, ಅದಾದಮೇಲೆ ಪೇಡ್ ಸರ್ವಿಸ್ ಮಾಡಿಸ್ಬೇಕು. ಆ್ಯಂಡ್ ಇಂಜಿನ್ ಆಯಿಲ್ಗಾಗಲಿ, ಆಮೇಲೆ ಇವಾಗ ಏನೋ ಒಂದು ಕ್ಲಚ್ ಲಿವರ್ ಹೋಯ್ತು, ಬ್ರೇಕ್ ಲಿವರ್ ಹೋಯ್ತು ಅಂದರೆ ಜಾಸ್ತಿ ಕಾಸ್ಟ್ಲಿ ಬೀಳಲ್ಲ, ನಿಮಗೆ ಅಫೋರ್ಡೆಬಲ್ ಅನಿಸುತ್ತೆ. ನೀವು ಹಿಮಾಲಯನ್ನೇ ಆರಾಮಾಗಿ ಕಾಸು ಕೊಟ್ಟು ತೊಗೊಂಡಿದ್ದೀರಾ ಅಂದರೆ ಮೇಂಟೆನೆನ್ಸು ಆರಾಮಾಗಿ ಮಾಡ್ತೀರಾ. ಮೇಂಟೆನೆನ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ವೈಬ್ರೇಷನ್ಸ್ ಬಗ್ಗೆ ಕೇಳಿದ್ದೀರಾ, ನಾನು ಹೇಳ್ದಂಗೆ ವೈಬ್ರೇಷನ್ಸ್ ಜಾಸ್ತಿ ಇಲ್ಲ. 120 ಮೇಲೆ ಹೋದರೆ ಅಷ್ಟೇ ವೈಬ್ರೇಷನ್ಸು. 100 ಒಳಗಡೆ ಪೀಸಾಗಿ ಹೋಗುತ್ತೆ ಗಾಡಿ, ನೋ ವೈಬ್ರೇಷನ್ಸ್, ನಥಿಂಗ್. ಯುವರ್ ಎಕ್ಸ್ಪೀರಿಯನ್ಸ್ ಸೋ ಫಾರ್ ಆನ್ ಇನ್ಸ್ಕೇಪ್ ವಿಂಡ್ಶೀಲ್ಡ್. ಗೈಸ್ ನಾನು ಇನ್ಸ್ಕೇಪ್ ಅವ್ರದ್ದು ವಿಂಡ್ಶೀಲ್ಡ್ ಹಾಕಿದ್ದೆ ಇಷ್ಟು ದಿವಸ, ಆಮೇಲೆ ತೆಗೆದುಬಿಟ್ಟೆ. ಪ್ರಾಬ್ಲಮ್ ಏನಂದರೆ ಅದು ವಿಂಡ್ಶೀಲ್ಡ್ ಆ್ಯಕ್ಚುಲಿ 3 inches ಹೈಟ್ ಇದೆ. ಇಟ್ಸ್ ವೆರಿ ಗುಡ್ ಫಾರ್ ಶಾರ್ಟ್ ರೈಡರ್ಸ್. ನಾನಿರೋದು 6.2 6.3 ಇದ್ದೀನಿ. ನಾನು ಕುತ್ಕೊಂಡ್ರು ಅದು ಇನ್ಸ್ಕೇಪ್ ವಿಂಡ್ಶೀಲ್ಡ್ ಏನಿತ್ತಲ್ಲ, ಅದು ವಿಂಡ್ ಬ್ಲಾಸ್ಟ್ ಕರೆಕ್ಟಾಗಿ ಬಂದು ಹೆಲ್ಮೆಟ್ಗೆ ಹೊಡಿತಾ ಇತ್ತು. ನನಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಸೊ ನಾನು ತೆಗ್ದುಬಿಟ್ಟೆ. ಆ್ಯಂಡ್ ನಾನು ರಾಯಲ್ ಎನ್ಫೀಲ್ಡ್ ಸ್ಟಾಕ್ ವಿಂಡ್ಶೀಲ್ಡ್ ಹಾಕೊಂಡ್ರು ನನಗೆ ಅದೇ ಇಶ್ಯೂ ಬರ್ತಾಯಿತ್ತು. ಸೊ ವಿಂಡ್ಶೀಲ್ಡೇ ಬೇಡ ಗುರು ಅಂತ ತೆಗ್ದೆ. ಐ ಆಮ್ ರೈಡಿಂಗ್ ಪೀಸ್ಫುಲಿ ನೌ. ಆ್ಯಂಡ್ ಇನ್ಸ್ಕೇಪ್ ವಿಂಡ್ಶೀಲ್ಡ್ ಚೆನ್ನಾಗಿದೆ ಗೈಸ್. ಇಫ್ ಯು ವಾಂಟ್ ಗೋ ಫಾರ್ ಇಟ್. ನಿಮ್ಮ ಹೈಟ್ 6 feetಗಿಂತ ಕಡಿಮೆ ಇದ್ದರೆ ಗೋ ಫಾರ್ ಇನ್ಸ್ಕೇಪ್ ವಿಂಡ್ಶೀಲ್ಡ್. ಎನಿ ಫ್ರಂಟ್ ಸಸ್ಪೆನ್ಷನ್ ಪ್ರಾಬ್ಲಮ್ಸ್? ಏನು ಫ್ರಂಟ್ ಸಸ್ಪೆನ್ಷನ್ ಪ್ರಾಬ್ಲಮ್ಸ್ ಇಲ್ಲ ಬ್ರೋ. ವಾಟ್ ಈಸ್ ಅ ಕ್ರೂಸಿಂಗ್ ಸ್ಪೀಡು ನಾನು ಓಡಿಸೋದು 80 to 100. ಆ್ಯಕ್ಚುಲಿ 90-100 ಕ್ರೂಸಿಂಗ್ ಸ್ಪೀಡ್ ಅಂತ ಹೇಳ್ಬೋದು ಹಿಮಾಲಯನ್ದು. ನೀವು ಹೈವೇಲಿ ಓಡಿಸ್ತೀರಾ ಅಂದರೆ 120 ಈಸಿ. 120 ಈಸ್ ದ ಕ್ರೂಸಿಂಗ್ ಸ್ಪೀಡ್ ಫಾರ್ ಹೈವೇ. ಟ್ಯೂಬ್ಲೆಸ್ ಟೈರ್ ಇರೋದು ಬಿಗ್ ಡಿಸಡ್ವಾಂಟೇಜಾ ಬ್ರೋ? ಆ್ಯಕ್ಚುಲಿ ಟ್ಯೂಬ್ಲೆಸ್ ಟೈರ್ ಡಿಸಡ್ವಾಂಟೇಜ್ ಏನಂದರೆ ಪಂಕ್ಚರ್ ಆದಾಗ. ಸೊ ಗೈಸ್ ಹೋಪ್ಫುಲಿ ನಾನು ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ಅಂದ್ಕೊತೀನಿ. ಆ್ಯಂಡ್ ನಾನು ಇದ್ರ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಮಾಡಿಫಿಕೇಷನ್ಸ್ ವೀಡಿಯೋ ಬರುತ್ತೆ. ನಾನು ಗಾಡೀಲಿ ಇವಾಗ ತನಕ ಏನೇನು ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಂತ ಆದಷ್ಟು ಮಾಡಿಫಿಕೇಷನ್ಸ್ ಮಾಡಿಸ್ಬಿಟ್ಟಿದ್ದೀನಿ ಗಾಡಿಗೆ ನಾನು. ಇದಕ್ಕಿಂತ ಜಾಸ್ತಿ ಮಾಡಿಫಿಕೇಷನ್ಸ್ ಮಾಡ್ಸೋಕ್ಕೂ ಆಗಲ್ಲ, ನೆಸೆಸಿಟಿನೂ ಇರೋಲ್ಲ ಅಂದ್ಕೊತೀನಿ. ಇದ್ರೆ ಮತ್ತೆ ಮಾಡಿಫಿಕೇಷನ್ಸ್ ಮಾಡಿಸಿದ್ರೆ ಐ ಡೆಫಿನೆಟ್ಲಿ ಪುಟ್ ಅ ಸಪ್ರೇಟ್ ವೀಡಿಯೋ ಆನ್ ದ್ಯಾಟ್. ನಂದು ಮಾಡಿಫಿಕೇಷನ್ಸ್ ಅನ್ಬಾಕ್ಸ್ ರಿವ್ಯೂ ಅಂತ ಒಂದು ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟೇ ಇದೆ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಗೈಸ್ ನಾನು ಈ ವಿಡಿಯೋನ ಇಲ್ಲೇ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು ಕಂಟೆಂಟು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೋ ಹೊಸ ಇಶ್ಯೂಸ್ ಬಂದರೆ ಹಿಮಾಲಯನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಏನು ಇಶ್ಯೂಸ್ ಅಂತ. ಸೊ ಬಾಯ್ ಗೈಸ್, ಟೇಕ್ ಕೇರ್ ಎವ್ರಿಬಾಡಿ.